Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ನಿಮಗೊಂದು ಹೆಲ್ತ್ ಟಿಪ್ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಪ್ರಾಬಬ್ಲಿ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ನಾನು ಮಾಡ್ತಿರೋ ವಿಡಿಯೋಸು. ಸೊ ಫಾಲೋನು ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಾಲೋ ಮಾಡ್ತಿದ್ರೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಇವತ್ತು ಕೂಡ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಹೆಲ್ತ್ ಟಿಪ್ಪು. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋ ನಾನು ಹೆಲ್ತ್ ಟಿಪ್ನ ಹೇಳ್ತಿದ್ದೀನಿ ಅಂದರೆ ಅಫ್ಕೋರ್ಸ್ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ಕಣ್ಣಿನ ಬಗ್ಗೆ ಮಾತಾಡೋಣ. ನಮ್ಮ ಕಣ್ಣಿನ ದೃಷ್ಟಿನ ನಾವು ನ್ಯಾಚುರಲ್ ಆಗಿ ಚೆನ್ನಾಗಿ ಇಟ್ಕೊಳ್ಳೋ ಸಾಧ್ಯನಾ? ಎಸ್, ಅಫ್ಕೋರ್ಸ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ನಮ್ಮ ಏನಂತಾರೆ ಲಾಂಗ್ ಸೈಟ್ ಆಗಿರ್ಬೋದು, ಶಾರ್ಟ್ ಸೈಟ್ ಆಗಿರ್ಬೋದು, ನಮಗೆ ಇಲ್ಲಿ ಸ್ವಲ್ಪ ಬ್ಲರ್ರಾಗೆ ಕಾಣಿಸ್ಕೊಳ್ಳುತ್ತಲ್ಲ, ಸೊ ಅದಕ್ಕಿಂತ ಮುಂಚೆ ನಾವು ಹೆಲ್ತಿಯಾಗಿ ಇಟ್ಕೋಬೋದು. ಸೊ ಒನ್ಸ್ ನಮಗೆ ಸ್ವಲ್ಪ ನಮಗೆ ಪವರ್ ಬಂದಾಗ ಆಬ್ವಿಯಸ್ಲಿ ನಾವು ಮೇಂಟೈನ್ ಮಾಡೋದಕ್ಕಾಗುತ್ತೆ. ಬಟ್ ತೀರಾ ನಮಗೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಫಾಲೋ ಮಾಡ್ಕೊಂಬಂದರೆ 100% ಅದು ಕೂಡ ಕರೆಕ್ಟ್ ಆಗಬಹುದು ಅಂದ್ಕೊಂಡಿದ್ದೀನಿ. ಬಟ್ ಕಂಪ್ಲೀಟಾಗಿ ಅದನ್ನು ಇನ್ನೂ ರಿವರ್ಸ್ ಮಾಡೋದಕ್ಕಂತೂ ಪಾಸಿಬಲ್ ಇಲ್ಲ ಅಂತ ನನಗನ್ಸುತ್ತೆ. ನಮ್ಮ ಕಣ್ಣನ್ನು ನಾವು ಹೇಗೆ ನ್ಯಾಚುರಲ್ ಆಗಿ ಹೆಲ್ತಿಯಾಗಿ ಇಟ್ಕೋಬೋದು ಅಂತಂದರೆ ಎಸ್, ಅಫ್ಕೋರ್ಸ್ ಇವಾಗೆಲ್ಲ ನಾವು ಸ್ಟಡೀಸಿಂದ ಹಿಡಿದು ಕೆಲಸದ ತನಕ ನಮಗೆ ಸಿಸ್ಟಮ್ ಇರಲೇಬೇಕು, ಫೋನ್ ಇರಲೇಬೇಕು. ಸೊ ಆ ಥರ ಆಗೋಗಿದೆ. ಸೊ ಎಲ್ಲ ಟೆಕ್ನಾಲಜಿ ವೈಸ್ ಆಗೋಗಿದೆ ಸ್ಟಡೀಸ್ ವೈಸಲ್ಲಿ. ಆ್ಯಂಡ್ ಕಂಪ್ಯೂಟರ್ ಇಲ್ಲದೆ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲ ಮಿಷಿನ್ಗಳಾಗೋಗಿದೆ. ಸೊ ಮುಂಚೆ ಕಾಲದೆಲ್ಲ ನಾನು ನೋಡಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸೇ ಇರ್ತಿರಲಿಲ್ಲ. ಎಲ್ಲೋ ಸ್ವಲ್ಪ ಜನ ಸ್ಪೆಕ್ಸ್ ಹಾಕ್ಕೊಳ್ತಿದ್ರು, ಬಿಟ್ಟರೆ ಎಲ್ಲರೂ ಇರ್ತಿರಲ್ಲ. ಇವಾಗ ಸ್ಪೆಕ್ಸ್ ಯಾರು ಹಾಕೊಳ್ಳಲ್ಲ ಅಂತ ಹುಡುಕ್ಬೇಕು. ಸೊ ಆ ಥರ ಆಗೋಗಿದೆ ಸಿಚುವೇಶನು. ಸೊ ನಮ್ಮ ನಾವು ಹೇಗೆ ಕಾಪಾಡ್ಕೋಬೋದು ಅಂತಂದರೆ ಫಸ್ಟು ಎಸ್, ಅಫ್ಕೋರ್ಸ್ ಎಲ್ಲನೂ ನಮ್ಮ ಇಂಟೇಕ್ ಮೇಲೆ ಹೋಗುತ್ತೆ. ಆ್ಯಂಡ್ ಹೌದು, ಲೈಕ್ ನಮ್ಮ ಫ್ಯಾಮಿಲಿಗೆ ಯಾರಿಗಾದ್ರೂ ಇದ್ರೂ ಕೂಡ ಬರುತ್ತೆ. ಆ್ಯಂಡ್ ಇಲ್ಲ ಅಂದ್ರೂ ಇವಾಗಿನ ನನ್ನ ಜನ್ರೇಷನ್ಗೆ ಹೇಳಿರೋ ಥರ, ಅವಾಗ ಹೇಳಿರೋ ಥರ ಅಫ್ಕೋರ್ಸ್ ನಮಗೆ ಸ್ಪೆಕ್ಸ್ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಫಸ್ಟ್ ಫುಡ್ ಇಂಟೇಕ್ ಬಗ್ಗೆ ಮಾತಾಡೋಣ. ಸೊ ನಮ್ಮ ಕಣ್ಣಿಗೆ ಯಾವುದು ತುಂಬ ಚೆನ್ನಾಗಿ ಲೈಕ್ ನಮ್ಮ ಐನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುವಂಥದ್ದು ಅಥವಾ ಹೆಲ್ತಿಯಾಗಿ ಇಟ್ಕೊಳ್ಳೋದು ಅಂದರೆ ಫಿಶ್ ಇದೆ. ಫಿಶ್ ತುಂಬ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಕಣ್ಣು. ಆ್ಯಂಡ್ ಕ್ಯಾರೆಟು, ಸೊ ನಾನ್ ವೆಜ್ ಅವರು ಫಿಶ್ನ ತಿನ್ಬೋದು. ಸೊ ತುಂಬಾ ಅದರಲ್ಲಿ ಬೆನಿಫಿಟ್ಸ್ ಇದೆ. ಸೊ ನಮ್ಮ ಕಣ್ಣನ್ನ ತುಂಬ ಚೆನ್ನಾಗಿ ಇಟ್ಬೋದು. ಆ್ಯಂಡ್ ವೆಜಿಟೇರಿಯನ್ಸ್ ಅವ್ರು ಬಂದರೆ ಕ್ಯಾರೆಟು. ಸೊ ಕ್ಯಾರೆಟ್ ಅಂತೂ ನೀವು ಎಲ್ಲರೂ ಹೇಳೋದನ್ನು ಕೇಳಿರ್ತೀರ. ಅಫ್ಕೋರ್ಸ್ ಇದನ್ನು ಡಾಕ್ಟ್ರು ಕೂಡ ಹೇಳೋದನ್ನು ನೀವು ಕೇಳಿರ್ತೀರ. ಸೊ ನಿಮ್ಗೇನಾದರೂ ಕ್ಯಾರೆಟಲ್ಲಿ ಲೈಕ್ ಪಲ್ಯ ಮಾಡ್ಕೊಳ್ಳೋದು ತಿನ್ನೋದು ಬೇಜಾರಾಗಿದೆ, ಜ್ಯೂಸ್ ಕುಡಿಬೋದು, ಸ್ಯಾಲೆಡ್ ತಿನ್ಬೋದು, ಅಥವಾ ಅದರಲ್ಲಿ ಎಸ್ ಅಫ್ಕೋರ್ಸ್ ರೆಸಿಪೀಸ್ ಎಲ್ಲ ತುಂಬ ಇರುತ್ತೆ. ಲೈಕ್ ಕ್ಯಾರೆಟ್ ದೋಸೆ ಅಂತೆ, ಕ್ಯಾರೆಟ್ ಇಡ್ಲಿ ಅಂತೆ, ಸೊ ಕ್ಯಾರೆಟ್ ಚಿತ್ರಾನ್ನ, ಸೊ ಬೇರೆ ವೆರೈಟೀಸ್ ಎಲ್ಲ ಇರುತ್ತೆ. ಸೊ ನಾವೆಲ್ಲನೂ ಆ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಇನ್ನೊಂದೇನು ಅಂತೇಳಿ ಮುಖ್ಯವಾಗಿ ನಮ್ಮ ಕಣ್ಣನ್ನು ನಾವು ನೀಟಾಗಿ ಇಟ್ಕೋಬೇಕಾಗುತ್ತೆ. ಲೈಕ್ ಆಚೆ ಹೋಗಿ ಬಂದಿರ್ತೀವಿ, ತುಂಬ ಡಸ್ಟ್ ಇರುತ್ತೆ, ನಮಗೆ ಗೊತ್ತಿಲ್ಲದಂಗೆ ಡಸ್ಟ್ ಕೂತಿರುತ್ತೆ. ಸೊ ನಾವು ಮನೆಗೆ ಬಂದಿದ ತಕ್ಷಣ ತಣ್ಣೀರಲ್ಲಿ ಕಣ್ಣನ್ನ ಚೆನ್ನಾಗಿ ತೊಳ್ಕೊಳ್ಳೋದು. ಸೊ ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಕಣ್ಣಿಗೆ ತುಂಬ ಕಾಮಾಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಡರ್ಟ್ ಎಲ್ಲ ಆಚೆ ಬರೋದಕ್ಕೆ. ಸೊ ಇದು ಪಾಯಿಂಟ್ ಆಯಿತಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಐ ಎಕ್ಸಸೈಸ್ ಮಾಡೋದು. ಐ ಎಕ್ಸಸೈಸ್ ಮಾಡೋದ್ರಿಂದನೂ ಕೂಡ ಅಷ್ಟೇ, ಲೈಕ್ ನಾನು ತೀರಾ 100% ಒಂದೇ ಅಂತ ಹೇಳಲ್ಲ. ಬಟ್ ಎಸ್, ಅಫ್ಕೋರ್ಸ್ ನಮ್ಮ ಕಣ್ಣನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೋದು. ಲೈಕ್ ನೀವು ಎಲ್ಲಾದರೂ ಒಂದೇ ಒಂದು ಡಾಟ್ ಇಟ್ಬಿಟ್ಟು ಅದನ್ನೇ ಗಮನಿಸ್ತಾ ಇರಬೇಕು, ಲೈಕ್ ಅಲ್ಲೇ ನೋಡ್ತಾ ಇರಬೇಕು. ಒಂದು 20 ಮಿನಿಟ್ಸ್ ಮಾಡಿ ಅದು ಇಂಪ್ರೂವೈಸೇಷನ್ ಮಾಡುತ್ತೆ. ನಮ್ಮ ಐ ಪವರ್ ಏನಿದೆ ಅದನ್ನು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡುತ್ತೆ. ಆ್ಯಂಡ್ ಕಣ್ಣು ಎಕ್ಸಸೈಸ್ ಮಾಡೋದನ್ನಾಗಿರಲಿ, ಲೈಕ್ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ಅಂತೇನಿಲ್ಲ. ನಿಮಗೆ ಯಾವಾಗ ಫ್ರೀ ಸಿಗುತ್ತೋ ನೀವು ಬೆಡ್ ಮೇಲೆ ಕೂತ್ಕೊಂಡು ಮಾಡ್ಬೋದು, ಅಥವಾ ನೀವು ಆಫೀಸಲ್ಲಿ ನೀವು ಕೆಲಸದ ಜಾಗದಲ್ಲಿ ಎಲ್ಲಿ ಕೂತಿರ್ತೀರ ಅಲ್ಲಿ ಕೂತ್ಕೊಂಡು ಮಾಡ್ಬೋದು. ಲೈಕ್ ಫಸ್ಟು ಲೆಫ್ಟ್ ಆ್ಯಂಡ್ ರೈಟ್,
ಇದನ್ನು ಒಂದು 10 ಟೈಮ್ಸ್ ಮಾಡ್ಬೋದು. ಆ್ಯಂಡ್ ರೈಟಿಂದ ಲೆಫ್ಟು ಇದನ್ನು ಒಂದು 10 ಟೈಮ್ಸ್ ಮಾಡ್ಬೋದು. ಅಪ್ ಆ್ಯಂಡ್ ಡೌನ್ ಇದನ್ನು ಒಂದು 10 ಟೈಮ್ಸ್ ಮಾಡ್ಬೋದು. ಐನ ರೊಟೇಟ್ ಮಾಡೋದಾಗಿರಲಿ, ಸೊ ಇದನ್ನು ಕೂಡ ಒಂದು 10 ಟೈಮ್ಸ್ ಮಾಡ್ಬೋದು. ಆ್ಯಂಡ್ ನಾವು ಯೂಶ್ವಲಿ ನೋಡಿ ನಾವು ಇದು ಒಂದು ಟಿಪ್ ಆಯಿತಾ. ಆ್ಯಂಡ್ ನೆಕ್ಸ್ಟು ಇನ್ನೂ ಏನು ಅಂತಂದರೆ ಯೂಶ್ವಲಿ ನೋಡಿ ನಾವು ಕೆಲಸದ ಟೈಮಲ್ಲಿ ನಾವು ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ನಾವು ಹಿಂಗೆ ಕಂಪ್ಯೂಟರಲ್ಲಿ ನೋಡ್ತಿರ್ತೀವಿ ಹೊತ್ತು ಕಣ್ಣು ಕೂಡ ಏನು ಮಿಟಕ್ಸಲ್ಲ, ಅದು ಕೂಡ ಒಂದು ಡ್ರಾಬ್ಯಾಕ್ ಆಗುತ್ತೆ. ಸೊ ಕಣ್ಣು ಕೂಡ ಅಷ್ಟೇ ಒಂದು 20 ಮಿನಿಟ್ಸ್ ಬಿಟ್ಟು ಲೈಕ್ ಬೇರೆ ಕಡೆ ನೋಡೋದಾಗಿರಲಿ, ಸಿಸ್ಟಮ್ ಏನು ಬರುತ್ತೆ ಲೈಟು ನಮ್ಮ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನೀವು ಸಾಮಾನ್ಯವಾಗಿ ನಾನೇ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಕೆಲವ್ರು ನೋಡಿ ನೀವು ಯಾವ ನೋಡಿರ್ತೀರ ಅವ್ರಿಗೆ ಐ ಪ್ರಾಬ್ಲಮ್ ಇಲ್ಲ ಅಂದ್ರೂ ಸ್ಪೆಕ್ಸ್ ಹಾಕ್ಕೊಳ್ತಾರೆ, ಬಿಕಾಸ್ ಆ ರೇ ಅವ್ರಿಗೆ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅಂತ. ಸೊ ಇದು ಕೂಡ ಒಂದು ಟಿಪ್ಪು, ಇದು ಕೂಡ ನೀವು ಫಾಲೋ ಮಾಡ್ಬೋದು. ಒಂದು ಐ ಪ್ರೊಟೆಕ್ಟಿಂಗ್ ಗ್ಲಾಸ್ ಕೂಡ ಹಾಕೋಬೋದು ನೀವು ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಿದ್ರೆ. ಆ್ಯಂಡ್ ಕಣ್ಣನ್ನು ಚೆನ್ನಾಗಿ ಈ ಥರ ಒಂದು 20 ಮಿನಿಟ್ಸ್ ಬ್ಲಿಂಕ್ ಮಾಡ್ಬೋದು. ಅಥವಾ ನೀವು ಬರೀ ಮಾನಿಟರ್ ನೋಡೋದಕ್ಕಿಂತ ಒಂದು ಅಕ್ಕಪಕ್ಕ ಎಲ್ಲನೂ ನೋಡ್ಬೋದು, ಲೈಕ್ ಅದು ಕೂಡ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ. ಸೊ ಸಣ್ಣ ಪುಟ್ಟದ್ರಲ್ಲೆಲ್ಲನೂ ನಾವು ಕಾಪಾಡ್ಕೋಬೋದು. ಸೊ ಇದನ್ನೆಲ್ಲ ನೀವು ನಾರ್ಮಲಾಗಿ ನೋಡಿರ್ತೀರ ಡಾಕ್ಟರ್ಸ್ ಹೇಳೋದು. ಡಾಕ್ಟರ್ಸ್ ಮುಖ್ಯವಾಗಿ ಏನು ಹೇಳ್ತಾರೆ, ಕ್ಯಾರೆಟ್ನ ತಿನ್ನಿ ಅಂತ ಅಂತಾರೆ. ಆಮೇಲೆ ಕಣ್ಣನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ ಅಂತಾರೆ. ಆ್ಯಂಡ್ ನಾನು ಏನು ಆ್ಯಕ್ಟಿವಿಟಿ ಇದನ್ನು ತೋರಿಸಿದೆ ಇದನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನೇ ಅವರು ಕೂಡ ಹೇಳೋದು. ಸೊ ಫಾಲೋ ಮಾಡಿ 100%, ಲೈಕ್ ತುಂಬ 100% ಇಲ್ಲ ಅಂದ್ರೂ ಸೊ ಬೆಟರಾಗಿ ಅಟ್ಲೀಸ್ಟ್ ಅನಿಸುತ್ತೆ ನಿಮಗೆ, ಓಕೆ ಅಂತ ಅನಿಸುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ನನಗೆ ಸ್ವಲ್ಪ ಏನು ಗೊತ್ತಿದ್ದೋ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡಿ ಈ ಟಿಪ್ಸ್ನ ಎಲ್ಲನೂ. ಸೊ ನಿಮಗೆ ಹೆಲ್ಪ್ಫುಲ್ ಆಗಿದೆಯಾ, ಯೂಸ್ ಆಗಿದೆಯಾ ಅಂಥೇಳಿ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಸೊ ಈ ವಿಡಿಯೋ ಕೂಡ ಅಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಟ್ರೈ ಮಾಡಿ ನೋಡಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.